ಹಲೋ ಹಲೋ, ಎಲ್ರಿ ನಿಮ್ಮ ಕೌಂಟರ್ ಪಾರ್ಟು? ನಿಮ್ಮ ಅಣ್ಣನಾ? ಈಗ ಅಣ್ಣ ಎಲ್ಲದಕ್ಕೆ ನಿಮ್ಮ ಜೊತೆ ಇರ್ತಾನೆ. ಈ ನಡುವೆ ಆರ್ತಿ ಅತ್ಕೆತ ನಿಮ್ಮ ಜೊತೆ ಯಾವಾಗ್ಲಿರೋದು? ಅವಳ ಹೆಸರು ಆರ್ತಿ ಅಲ್ಲ, ಅರ್ಪಿತಾ. ಅದೆಲ್ಲ ಏನೇ ಇದ್ರು ನಿಮ್ಮ ಅತ್ತೆ ಮುಂದೆ, ನನಗವ್ರ ಆರ್ತಿ ಅತ್ತಿಗೆನೆ. ಇರ್ಲಿ, ಅಣ್ಣ ಅತ್ತಿಗೆ ಸಾಕ್ಷಿ ಸ್ಕೂಲ್ಗೆ ಹೋಗಿದ್ರಲ್ಲ, ಹೇಗಿತ್ತಂತೆ? ಲಾಂಗ್ ಡ್ರೈವ್ ಬೇರೆ, ಸಖತ್ ಮಜಾ ಮಾಡಿರ್ಬೇಕಲ್ವಾ? ಪಾಪ ಅವ್ರಿಗಂತೂ ಮದುವೆ ಆದಮೇಲೆ ಜೊತೆಲಿ ಇರೋದಕ್ಕೂ ಓಡಾಡೋದಕ್ಕೂ ಮಾತಾಡೋದಕ್ಕೂ ಟೈಮ್ ಸಿಕ್ಕಿಲ್ಲ. ಸೊ ಏನಂತೆ ಫ್ಯೂಚರ್ ಪ್ಲಾನ್ಸು? ಫ್ಯಾಮಿಲಿ ಪ್ಲಾನಿಂಗಾ ಇಲ್ಲ ಪ್ಲಾನ್ ಟು ಹ್ಯಾವ್ ಕಿಡ್ಸಾ? ಅದೆಲ್ಲ ಗೊತ್ತಿಲ್ಲ ಕಣೋ. ತುಂಬಾ ಬೈಸ್ಕೊಂಡ್ಲು. ಬೈಸ್ಕೊಂಡ್ರಾ? ಯಾಕೆ? ಸಾಕ್ಷಿನ ನಾವು ಬೆಳೆಸ್ತಾ ಇರೋದ್ರ ಬಗ್ಗೆ ಏನೋ ಹೇಳಕ್ ಬಂದ್ಲು. ನಿಮ್ಮ ಅಪ್ಪ ಅಮ್ಮ ಅವಳಿಗೆ ತುಂಬಾ ಬೈದ್ಬಿಟ್ರು. ಅಲ್ಲ ಅದಕ್ಕೆ ಅಣ್ಣ ಏನು ಸಪೋರ್ಟ್ ಮಾಡಲಿಲ್ವಾ? ನಿಮ್ಮ ಅಪ್ಪ ಅಮ್ಮಂಗೆ ಸಪೋರ್ಟ್ ಮಾಡಿದ್ರು, ಅರ್ಪಿತಂಗಲ್ಲ. ಹೌದಾ? ಅತ್ತಿಗೆ ಹೇಳಿ, ನಾನು ಮಾತಾಡ್ತೀನಿ. ಇಲ್ಲೇ ಎಲ್ಲೋ ಇರಬೇಕು. ಹೌದು, ನಿಂದೇನ್ ಕತೆ? ನಮ್ಮ ಕತೆ ಗೊತ್ತೇ ಇದೆಯಲ್ಲ, ಫೆಂಟಾಸ್ಟಿಕ್, ಮಾರ್ವಲಸ್, ಬೊಂಬಾಟ್. ರಾಖಿ ನಿನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ. ಯಾವ ವಿಷಯಕ್ಕೆ? ನೀನ್ ಅವಳಿಗೆ ಟೈಮ್ ಕೊಡ್ತಿಲ್ವಂತೆ. ಏನ್ ಮಾಡೋದಕ್ಕೆ, ಕೆಲ್ಸಗಳಿರಲ್ವಾ? ಹಾಗಾದ್ರೆ ಮದ್ವೆ ಯಾಕೆ ಮಾಡ್ಕೊಂಡೆ? ನೋಡು ಭಾಸ್ಕರ್, ಹೆಣ್ಮಕ್ಳಿಗೆ 1000 ಕನಸುಗಳಿರುತ್ತೆ, ಆಸೆಗಳಿರುತ್ತೆ. ಅದನ್ನ ಈಡೇರಿಸಬೇಕಾಗಿರೋದು ಗಂಡನಾಗಿ ನಿನ್ ಕರ್ತವ್ಯ ಅಲ್ವೇನೋ? ಹಾಗಂತ ಯಾವಾಗಲೂ ಜೊತೆಲಿ ಇರೋಕ್ಕಾಗತ್ತ ಅದಕ್ಕೆ? ಯಾವಾಗ್ಲೂ ಜೊತೆನಲ್ಲಿ ಇರು ಅಂತ ಹೇಳ್ತಾ ಇಲ್ಲಪ್ಪ, ಅವಳಿಗೋಸ್ಕರ ಸ್ವಲ್ಪ ಟೈಮ್ ಕೊಡು ಅಂತ ಹೇಳ್ತಿದ್ದೀನಿ. ಕೆಲಸ ಮುಗಿದ್ಮೇಲೆ ಅವಳ ಜೊತೆನೇ ಇರ್ತೀನಲ್ಲ. ಅವಾಗ ಮನೆ ತುಂಬಾ ಜನ ಇರ್ತಾರಲ್ಲ, ಮಕ್ಳಿರ್ತಾರೆ, ನಿಮ್ಮ ಅಪ್ಪ ಅಮ್ಮ ಇರ್ತಾರೆ, ನಾನು, ನಿಮ್ಮ ಅಣ್ಣಂದಿರು ಎಲ್ಲರೂ ಇರ್ತೀವಿ. ನಿಮ್ಗೆ ಅಂತ ಏಕಾಂತ ಬೇಡ್ವೇನೋ? ಪ್ರೀತಿಸಿ ಮದ್ವೆ ಮಾಡ್ಕೊಳ್ಳೋದು ದೊಡ್ಡ ವಿಷಯ ಅಲ್ವೋ? ಮದ್ವೆ ಆದ್ಮೇಲೆ ಆ ಮೊದ್ಲಿನ ಪ್ರೀತಿನ ಉಳಿಸ್ಕೊಳ್ಳೋದು ಮುಖ್ಯ. ಪ್ರಾಮಿಸ್ ಮಾಡು, ರಾಖಿನ ಸದಾ ಸಂತೋಷವಾಗಿ ನೋಡ್ಕೊಳ್ತೀನಿ ಅಂತ. ಖಂಡಿತವಾಗ್ಲೂ ಅದಕ್ಕೆ ರಾಖಿನ ಸಂತೋಷವಾಗಿ ನೋಡ್ಕೊತೀನಿ. ಐ ಪ್ರಾಮಿಸ್. ಹಲೋ ಆರ್ತಿ, ಹೇಗಿದ್ಯಮ್ಮ? ಅಮ್ಮ ಹೇಗಿದ್ದೀರಾ? ಅಪ್ಪ? ಆರ್ತಿ, ನಿಮ್ಮಿಬ್ರು ನೆನಪು ತುಂಬಾ ಆಗ್ತಿದೆ ಕಣೆ. ಯಾವಾಗ ನಿಮ್ಮನ್ನು ನೋಡ್ತೀನೋ ಅಂತ ಕಾಯ್ತಾ ಇದ್ದೀನಿ ನಾನು. ಉಡಿ ತುಂಬೋ ಶಾಸ್ತ್ರಕ್ಕೆ ಯಾವಾಗ ಬರ್ತೀಯಾ? ನಾನು ಗಾಯತ್ರಿ ಅವ್ರ ಹತ್ರ ಮಾತಾಡ್ತೀನಿ. ಕ್ಷಮಿಸಿಮ್ಮ, ನಾನು ಬರೋಕ್ಕಾಗಲ್ಲ. ದಯವಿಟ್ಟು ನನ್ನ ಬಲವಂತ ಮಾಡಬೇಡಿ. ಬರೋಕ್ಕಾಗಲ್ಲ ಅಂತ ಹೇಳೋದಕ್ಕೆ ನನಗೆ ಕಷ್ಟ ಆಗ್ತಾ ಇದೆ. ಆರ್ತಿ ಬರೋದಿಲ್ಲ ಅಂತ ಹೇಳ್ತಿದ್ದಾಳೆ. ಏನು ಬರೋದಿಲ್ಲ ಅಲ್ಲ? ಕೊಡಿ ಫೋನು. ಯಾಕಮ್ಮ ಆರ್ತಿ ಹಾಗೆ ಮಾತಾಡ್ತಿದ್ಯಾ? ಇದು ತವ್ರ ಮನೇಲಿ ನಡೆಯೋ ಶಾಸ್ತ್ರ, ತಲತಲಾಂತರದಿಂದ ನಡ್ಕೊಂಡ್ ಬಂದಿರೋ ಪದ್ಧತಿಯಮ್ಮ. ಗೊತ್ತು ಅಪ್ಪ, ಇದು ತುಂಬಾ ಹಳೆ ಪದ್ಧತಿ. ಅಪ್ಪನ ಮನೆಗೆ ಬಂದು ಉಡಿ ತುಂಬಿಸ್ಕೊಂಡು ಹೋಗೋದು ಮಗಳ ಅಧಿಕಾರ. ಆದ್ರೆ ಋಣದಲ್ಲಿರೋ ಸೊಸೆಗೆ ಈ ಅಧಿಕಾರ ಇಲ್ಲ ಅಪ್ಪ. ಆರ್ತಿ, ನನ್ನ ಒಂದು ಮಾತನ್ನ ಪದೇ ಪದೇ ಚುಚ್ಚಿ ಚುಚ್ಚಿ ಆಡ್ತಿದ್ಯಲ್ಲ ಮಗಳೇ. ನಮ್ಮ ದುಃಖದಲ್ಲಿ ಯಾವಾಗಲೂ ಜೊತೆಗಿರ್ತಿದ್ದವಳು ನೀನು, ನಮಗೆ ಧೈರ್ಯ ತುಂಬುತ್ತಿದ್ದವಳು ನೀನು. ನಮ್ಮಿಬ್ಬರು ಕಣ್ಣಲ್ಲೂ ನೀರು ಬಂದ್ರೆ ಚಡಪಡಿಸ್ತಿದ್ದ ಆರ್ತಿಗೆ ಈಗೇನಾಗಿದೆ ಮಗಳೇ? ನಮ್ಮ ಮೇಲೆ ಇನ್ನೂ ಸಿಟ್ಟಿದೆಯಾ? ನಮ್ಮಿಂದ
ದೂರ ಇರ್ಬೇಕು ಅನ್ಸಿದ್ಯಾ ಮಗಳೇ ನಿನಗೆ? ಏನಾಯ್ತು ಮಗಳೇ? ಅಪ್ಪ ನನಗೆ ತುಂಬ ಕೆಲಸ ಇದೆ, ನಾನು ಫೋನ್ ಇಡ್ತೀನಿ. ಆರ್ತಿ, ಇನ್ಯಾವತ್ತೂ ಆರ್ತಿ ನಮ್ಮನ್ನ ಕ್ಷಮಿಸಲ್ಲ ಅಂತ ಕಾಣಿಸುತ್ತೆ. ಶೋಭಾ, ಆರ್ತಿ ಹೆಚ್ಚು ದಿನ ನಮ್ಮೇಲೆ ಮುನ್ಸ್ಕೊಂಡಿರೋಲ್ಲ. ಅವಳು ಗಂಡನ ಮನೇಲಿ ಎಷ್ಟು ಖುಷಿಯಾಗಿದ್ದಾಳೆ ಅಂದ್ರೆ ತವ್ರ ಮನೆಗೆ ಬರೋಕ್ಕೂ ಪುರ್ಸೋತಿಲ್ಲ. ನಾವು ಅದನ್ನೇ ತಾನೇ ಬಯಸಿದ್ದು, ಅವಳಿಗೊಂದು ದಡ ಸಿಗ್ಲಿ, ಅವಳು ಖುಷಿಯಾಗಿರ್ಲಿ ಅಂತ. ಮತ್ತೆ ಬರ್ಲಿಲ್ಲ ಅಂತ ದೂರೋದು ಅದಕ್ಕೆ. ಅಕ್ಕ, ಇಷ್ಟೊಂದು ಅಡುಗೆ ಮಿಕ್ಕಿದೆ, ಇದನ್ನ ಫ್ರಿಜ್ಜಲ್ಲಿ ಇಟ್ಟು ನಾಳೆ ಯೂಸ್ ಮಾಡ್ಬೋದಲ್ಲ? ಬೇಡ ಅರ್ಪಿತಾ, ಯಾವುದು ಫ್ರಿಜ್ಜಲ್ಲಿ ಇಟ್ಬೇಡ. ನಮ್ಮ ಮನೇಲಿ ಯಾರೂ ತಂಗಳು ತಿನ್ನೋದಿಲ್ಲ, ಕೆಲಸವ್ರಿಗಾಗತ್ತೆ ಬಿಡು. ಅರ್ಪಿತಾ, ಕೆಲಸ ಎಲ್ಲ ಮುಗ್ದಿದೆ, ನೀನು ಹೋಗಿ ಮಲ್ಕೊ. ನಿಮ್ಮ ಭಾವ ಇನ್ನೂ ಬಂದಿಲ್ಲ, ಅವ್ರು ಬಂದಮೇಲೆ ಅವ್ರಿಗೆ ಊಟಕ್ಕೆ ಬಡಿಸಿ ಆಮೇಲೆ ನಾನು ಮಲ್ಕೊಳ್ತೀನಿ. ಸರಿ ಅಕ್ಕ, ಗುಡ್ ನೈಟ್. ಗುಡ್ ನೈಟ್. 10 ಗಂಟೆ ಆಗೋಯ್ತಲ್ಲ, ಇವ್ರು ಯಾಕೆ ಇನ್ನೂ ಬಂದಿಲ್ಲ? ರೀ, ಬಂದ್ರಾ? ಯಾಕೆ ಇಷ್ಟು ಲೇಟ್ ಮಾಡಿಬಿಟ್ರಿ ಇವತ್ತು? ಕೈಕಾಲು ತೊಳ್ಕೊಂಡು ಬನ್ನಿ, ಊಟಕ್ಕೆ ಬಡಿಸ್ತೀನಿ. ನನಗೆ ಹಸಿವಿಲ್ಲ. ಹಸಿವಿಲ್ವಾ? ನಂಗೆ ಗೊತ್ತು ಬಿಡಿ ನಿಮ್ಗೆ ಯಾಕೆ ಹಸಿವಿಲ್ಲ ಅಂತ. ಮೀಟಿಂಗು ಅಂತ ಕ್ಲೈಂಟ್ ಜೊತೆ ಹೊರಗಡೆ ಹೋಗಿರ್ತೀರಾ, ಅಲ್ಲೇ ಏನೇನೋ ತಿನ್ಕೊಂಬಂದ್ಬಿಟ್ಟಿರ್ತೀರಾ. ನಿಮ್ಗೆ ಅದೆಲ್ಲ ಜೀರ್ಣ ಆಗಲ್ಲ ಅಂತ ಗೊತ್ತಿದ್ಮೇಲೆ ಯಾಕ್ರಿ ಅದನ್ನೆಲ್ಲ ತಿಂತೀರಾ? ಮನೆಯಲ್ಲಿ ಫ್ರೆಶ್ ಆಗಿ ಅಡುಗೆ ಮಾಡಿರ್ತೀನಿ, ಇಲ್ಲೇ ಬಂದು ಊಟ ಮಾಡ್ಬೋದಲ್ಲ. ಪರಿಮಳ, ಅವಕಾಶ ಸಿಕ್ಕರೆ ಸಾಕು ಕಂಪ್ಲೇಂಟ್ ಬಾಕ್ಸ್ನ ಓಪನ್ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತೀಯ. ನನ್ನ ದೂರ ಕೇಳೋದಕ್ಕೆ ನಿನ್ನ ಹತ್ರ ಒಂದು ಕ್ಷಣನೂ ಅವಕಾಶ ಇಲ್ಲ ಅಲ್ವಾ? ನನ್ನ ಫೀಲಿಂಗ್ಸ್ಗೆ ಬೆಲೆನೇ ಇಲ್ಲ. ನಿನ್ನ ಹತ್ರ ಎಷ್ಟು ಮಾತಾಡಿದ್ರು ಕೋಣದ ಮುಂದೆ ಕಿನ್ನರಿ ಬಾರಿಸ್ದಾಗೆ. ಯಾಕ್ರಿ ಹೀಗೆ ಮಾತಾಡ್ತಿದ್ದೀರಾ? ಮನೆಯಲ್ಲಿ ಎಷ್ಟೆಲ್ಲ ಕೆಲಸ ಇರುತ್ತೆ, ಅದನ್ನ ಸಾಕು ಪರಿಮಳ. ನನಗೇನು ಜೀರ್ಣ ಆಗುತ್ತೆ, ಏನು ಜೀರ್ಣ ಆಗಲ್ಲ ಅಂತ ತಿಳ್ಕೊಳ್ಳೋದ್ರ ಜೊತೆಗೆ ನನ್ನ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ರೀ, ಹುಷಾರು, ಬೀಳ್ತೀರಾ. ಸಾಕ್ಷಿ, ಮ್ಯಾನರ್ಸ್ ಇಲ್ಲ ನಿನ್ಗೆ? ಹಾಸಿಗೆ ಮೇಲೆ ಯಾರಾದ್ರೂ ಈ ತರ ಕೊಳೆ ಮಾಡ್ತಾರ? ಹೋಗ್ ಮಲ್ಕೋ. ಹೋಗ್ ಮಲ್ಕೋ ಅಂದೆ. ಪರವಾಗಿಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ಆಟಾಡಿ ಆಮೇಲೆ ಒಳ್ಳೆ ಮಕ್ಕಳ ಥರ ಹೋಗಿ ಮಲ್ಕೊಳ್ಬೇಕಿಬ್ರು. ನಾಳೆ ಪಾರ್ಕಿಗೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಮಜಾ ಮಾಡೋಣ. ಅಲ್ಲಿ ಹೊಸ ಫ್ರೆಂಡ್ಸ್ ಸಿಗ್ತಾರೆ, ಅಲ್ಲಿಬ್ರು ಸೇರಿ ಮಜಾ ಮಾಡ್ಬೋದು. ಓಕೆ? ಬೇಡ. ಟೈಮ್ ಎಷ್ಟಾಗಿದೆ ಅಂತ ಗೊತ್ತಾ ಸಾಕ್ಷಿ? ಹೋಗಿ ಮಲ್ಕೊಳ್ಳೋ ಪ್ರಯತ್ನ ಮಾಡು, ನಿದ್ರೆ ಬರುತ್ತೆ. ಅದು ಇದು ಏನೂ ಇಲ್ಲ, ಹೋಗಿ ಮಲ್ಕೋ. ಬಾ ಪುಟ್ಟ. ಮಕ್ಕಳು ಲೇಟಾಗಿ ಮಲ್ಕೊಂಬಾರ್ದಮ್ಮ. ಪಪ್ಪ ಏನು ಹೇಳ್ಕೊಟ್ಟಿದ್ದಾರೆ ಹೇಳು? ಅರ್ಲಿ ಟು ಬೆಡ್, ಅರ್ಲಿ ಟು ರೈಸ್ ಮೇಕ್ಸ್ ಅ ಮ್ಯಾನ್ ಹೆಲ್ದಿ, ವೆಲ್ದಿ ಆ್ಯಂಡ್ ವೈಸ್. ಹೋಗಿ ಮಲ್ಕೋ ಪುಟ್ಟಿ. ನನಗೆ ಗೊತ್ತು ನೀವ್ ಯಾಕೆ ಹೊರಗಡೆ ಕಳಿಸ್ತಾ ಇದ್ದೀರಾ ಅಂತ. ಯಾಕೆ? ನಿಮ್ಗೆ ಅಮ್ಮನ್ ಕಿಸ್ ಬೇಕಲ್ವಾ? ಸಾಕ್ಷಿ, ಇದನ್ನೆಲ್ಲ ಎಲ್ಲಿಂದ ಕಲ್ತೆ ನೀನು? ಭಾಸ್ಕರ್ ಚಿಕ್ಕಪ್ಪ ರಾಕಿ ಚಿಕ್ಕಮ್ಮನ ಹತ್ರ ಕಿಸಿ ಕೇಳ್ತಾ ಇದ್ರು.
ನಿಮ್ಗೂ ಹೊಸ ಅಮ್ಮನಿಂದ ಕಿಸ್ಸಿ ಬೇಕು ಅಲ್ವಾ? ಸಾಕ್ಷಿ, ಇನ್ನೊಂದ್ಸತಿ ಹೀಗೆಲ್ಲ ಮಾತಾಡಿದ್ರೆ ಅಪ್ಪ ನಿನ್ ಮೇಲೆ ಸಿಟ್ ಮಾಡ್ಕೊಬೇಕಾಗತ್ತೆ, ಗೊತ್ತಾಯ್ತಾ? ಸಾಕ್ಷಿ ಬಾಯ್ಲಿ. ಆದಿ, ನೀವಿಬ್ರು ಹೋಗಿ ಮಲ್ಕೊಳ್ಳಿ. ಅವಳಿಗೆ ತೊಂದರೆ ಕೊಡೋಕೆ ಹೋಗ್ಬೇಡ, ಗೊತ್ತಾಯ್ತಾ? ದೊಡ್ಡಪ್ಪ ಕೊಟ್ರೆ ಬೊಂಬೆ ಬೇಕು. ಇಷ್ಟೊತ್ತಲ್ಲಿ ಗೊಂಬೆ ತಗೊಂಡು ಏನು ಮಾಡ್ತೀಯಾ? ಹೇಳಿದ್ ಕೇಳಿಸ್ತಾ ಇಲ್ವಾ? ನಂಗೆ ಬೊಂಬೆ ಬೇಕು ಅಷ್ಟೇ. ಹಲೋ ಹಲೋ, ಕೇಳಿಸ್ತಾ ಇಲ್ವಾ? ಹಲೋ, ಒಂದು ನಿಮಿಷ. ತಗೋ ಗೊಂಬೆ. ಆದ್ರೆ ಜಾಸ್ತಿ ಹೊತ್ತು ಆಟ ಆಡಂಗಿಲ್ಲ, ಬೇಗ ಮಲ್ಕೊಳ್ಬೇಕು, ಬೆಳಿಗ್ಗೆ ಬೇಗ ಹೇಳ್ಬೇಕಲ್ವಾ? ಗುಡ್ ನೈಟ್. ಗುಡ್ ನೈಟ್. ಸೂರ್ಯವ್ರೆ, ಏನಾಯ್ತು? ಯಾಕೆ ಕೂಗುದ್ರಿ? ಸೂರ್ಯವ್ರೆ, ಐಮ್ ಸಾರಿ. ಇನ್ನಿಡೋ ಜಾಗನ ಅದು. ಒಂದು ವಸ್ತುನು ಕರೆಕ್ಟ್ ಆಗಿರಲ್ಲ ಈ ಮನೇಲಿ. ಟವಲ್ ಬೆಡ್ ಮೇಲೆ ಇರುತ್ತೆ, ಬಾಚಿನ್ಗೆ ನೆಲದ ಮೇಲೆ ಇರುತ್ತೆ. ಈಗ ಪಿನ್ನು. ಐಮ್ ಸಾರಿ. ಫಸ್ಟ್ ಏಡ್ ಬಾಕ್ಸ್ ಎಲ್ಲಿದೆ ಹೇಳಿ, ಔಷಧಿ ತರ್ತೀನಿ. ಪರವಾಗಿಲ್ಲ. ಮನೇಲಿ ಎಲ್ಲಾದ್ರೂ ಔಷಧಿ ಇಟ್ಟಿರ್ತಾರಲ್ವಾ, ಎಲ್ಲಿದೆ ಅಂತ ಹೇಳಿ. ನಿಮ್ಗೆ ನೋವು ಆಗ್ತಿದೆ, ತರ್ತೀನಿ ಔಷಧಿ, ಹೇಳಿ. ಸೂರ್ಯ ಅವ್ರೆ, ವಾಶ್ರೂಮ್. ಹಾ ಒಂದು ನಿಮಿಷ. ಇದು ತಗೊಳ್ಳಿ. ಅಲ್ಲಿ ಬೇರೆ ಏನು ಕಾಣಿಸ್ಲಿಲ್ಲ, ಇದೇ ಇದ್ದಿದ್ದು. ಇದು ತರ್ತಾರ? ಇದು ಆಂಟಿಸೆಪ್ಟಿಕ್, ನೀವು ಹಚ್ಕೊಳ್ಳಿ, ನೋವು ಕಡಿಮೆ ಆಗುತ್ತೆ. ಅದ್ರ ಅಗತ್ಯ ಇಲ್ಲ. ಅಮ್ಮ, ಅಪ್ಪಂಗೆ ಬೊಮ್ಮೆಲ್ ಗಾಯ ಆಗಿದೆ. ಎಲ್ರೂ ಮುಂದೆ ಔಷಧಿ ಹಾಕಕ್ಕೆ ನಾಚಿಕೆ ಆಗ್ತದೆ.
ನೀನು ಮಾಡಿರೋದು ಹಾಗೆ ಮಾಡೋದು ತಪ್ಪಲ್ವಾ? ಬ್ಯಾಡ್ ಮ್ಯಾನರ್ಸ್. ಅಮ್ಮ ಅಪ್ಪಂಗೆ ಕಿಸಿ ಕೊಡಲ್ವಾ? ಆದಿ, ನೀನು ಯಾಕೋ ತುಂಬ ಮಾತಾಡ್ತಾ ಇದ್ಯಾ? ಹೋಗಿ ಮಲ್ಕೋ. ಅಮ್ಮ ಅಮ್ಮ ರವಿ ಬಂದ್ರಮ್ಮ. ಆಗ್ಲೇ 15 ನಿಮಿಷ ಆಯ್ತು. ಊಟ ಮಾಡಲಿಲ್ಲ, ಬೇಡ ಅಂದ್ರು. ಯಾಕೆ? ಅದು ಹೊರಗಡೆ ಏನೋ ತಿನ್ಕೊಂಡು ಬಂದಿರ್ಬೋದು, ಏನೋ ಕಾರಣ ಹೇಳಿದ್ರು. ನಿಮ್ಮಿಬ್ಬರ ಮಧ್ಯೆ ಎಲ್ಲ ಸರಿಯಾಗಿದೆ ತಾನೇ? ಅಮ್ಮ, ಮದುವೆ ಆಗಿ 14 ವರ್ಷ ಆಯ್ತು. ಏನು 14 ವರ್ಷ ಆಯ್ತು ಅಂತ ನೆಗ್ಲೆಕ್ಟ್ ಮಾಡಬಾರ್ದು. ಚಿಕ್ಕ ವಯಸ್ಸಿನವ್ರ ಥರ ಆಡ್ತಾರಮ್ಮ. ಊಟ ಮಾಡಿ ಬನ್ನಿ ಅಂತಂದರೆ ನನ್ನ ಫೀಲಿಂಗ್ಸ್ನ ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಅಂತಾರೆ. ಏನೋ ಗಿಫ್ಟ್ ತೊಗೊಂಡು ಬಂದು ಕೊಡ್ತಾರೆ. ನಮ್ಮ ಮಕ್ಕಳೇ ವಯಸ್ಸಿಗೆ ಬರ್ತಿದ್ದಾರೆ. ಹೀಗಿರುವಾಗ ಇದೆಲ್ಲ ಬೇಕಾ ನಮಗೆ? ಮಕ್ಕಳು ದೊಡ್ಡವರಾದ್ರೇನು, ನೀವಿಬ್ರು ಗಂಡ ಹೆಂಡ್ತಿರ್ತಾನೆ. ಕಷ್ಟ ಆಗತ್ತಮ್ಮ ಅವ್ರು ಹೇಳೋ ಥರ ನಡ್ಕೊಳ್ಳೋದಕ್ಕೆ. ಅವನೇ ನನ್ನ ಪಾರ್ಕಿಗೆ ಹೋಗೋಣ, ಸಿನಿಮಾಗೆ ಹೋಗೋಣ, ಕೈ ಕೈ ಹಿಡ್ಕೊಂಡು ರಸ್ತೆಯಲ್ಲಿ ನಡೆಯೋಣ, ಮಳೆಯಲ್ಲಿ ನೆನ್ಕೊಂಡು ಡ್ಯೂಯೆಟ್ ಹಾಡೋಣ ಅಂತ ಹೇಳಿದ್ನ? ಇಲ್ಲ ತಾನೆ? ಮದುವೆ ಆಗಿ 14 ವರ್ಷ ಆಯ್ತು ಅಂತ ಪರಸ್ಪರ ಒಬ್ರ ಬಗ್ಗೆ ಒಬ್ರು ಆಸಕ್ತಿ ಕಳ್ಕೊಂಡ್ರೆ ಸಂಬಂಧ ಉಳಿಯುತ್ತಾ? ಭಾಸ್ಕರನ್ ಬುದ್ಧಿ ಹೇಳಿದ್ಯಂತೆ, ನಿನ್ನ ಹೆಂಡತಿ ನೀನು ಚೆನ್ನಾಗಿ ನೋಡ್ಕೊ ಅಂತ. ಹಾಗೆ ನೀನು ನಿನ್ನ ಗಂಡನ ಚೆನ್ನಾಗಿ ನೋಡ್ಕೋಬೇಕು ಅಲ್ವಾ? ಇಬ್ಬರಲ್ಲೂ ಸಮಾನ ಆಸಕ್ತಿ ಇದ್ರೆ ಮಾತ್ರ ಸಂಬಂಧ ಶಾಶ್ವತವಾಗಿ ಉಳಿಯೋದು. ಒಬ್ರಲ್ಲಿ ಕಡಿಮೆ ಆದರೂ ಸಂಬಂಧ ಮುಗ್ದ ಹಾಗೆ. ರವಿ ನಿನ್ನ ಬಗ್ಗೆ ಆಸಕ್ತಿ ಕಳ್ಕೊಳ್ಳೋಕೆ ಮುಂಚೆ ಎಚ್ಚೆತ್ಕೋ.